ನೀರಿನ ಸಮಸ್ಯೆಯ ಪರಿಶೀಲನಾ ಸಭೆಯಲ್ಲಿ ಐಡಿ ಕಾರ್ಡ್ ಹಾಕಿಕೊಳ್ಳದ ಸರ್ಕಾರಿ ನೌಕರರು. ಮಾಜಿ ಸಚಿವ ಹಾಗೂ ಅವರ ಶಾಸಕರಾದ ಪ್ರಭು ವಿ ಚವ್ಹಾಣ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಔರಾದ್ ಪಟ್ಟಣದ ಪಟ್ಟಣ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಹಾಜರಿದ್ದ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಕಚೇರಿಯ ಅವಧಿಯಲ್ಲಿ ಸಂಬಂಧಪಟ್ಟ ಇಲಾಖೆಯು ನೀಡಲಾಗಿರುವ ಹೆಸರು, ಪದನಾಮ ಮತ್ತು ಇಲಾಖೆಯ ವಿವರಗಳುಳ್ಳ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ಧರಿಸಿಕೊಳ್ಳತಕ್ಕದ್ದೆಂದು ಸರ್ಕಾರದ ಅಧೀನ ಕಾರ್ಯದರ್ಶಿ 2019ರಲ್ಲಿ ಆದೇಶ ಹೊರಡಿಸಿದ್ದಾರೆ. ಆದರೆ ಸರ್ಕಾರದಿಂದ ನೀಡಿದ ಐಡಿ ಕಾರ್ಡ್ಗಳನ್ನು ಹಾಕಿರಲಿಲ್ಲ. ಕೇವಲ ಬೆರಳೆಣಿಕೆಯ ಅಧಿಕಾರಿಗಳು ಮತ್ತು ನೌಕರರು ಮಾತ್ರ ಹಾಕಿಕೊಂಡಿದ್ದು ಕಂಡುಬಂತು. ಸರ್ಕಾರವು ತಮ್ಮ ಗುರುತಿನ ಚೀಟಿಯನ್ನ ಹಾಕಿಕೊಳ್ಳಬೇಕು ಆದೇಶ ಹೊರಡಿಸಿದೆ. ಆದರೆ ಅಧಿಕಾರಿಗಳು, ನೌಕರರು ಮಾತ್ರ ಸರ್ಕಾರದ ಆದೇಶಕ್ಕೆ ಕವಡಿ ಕಾಸಿನ ಕಿಮ್ಮತ್ತು ಕೊಡದೆ ಆದೇಶ ಪಾಲಿಸುತ್ತಿಲ್ಲ. ಒಟ್ಟಿನಲ್ಲಿ ಐಡಿ ಕಾರ್ಡ್ ಧರಿಸದ ಅಧಿಕಾರಿಗಳು ಹಾಗೂ ನೌಕರರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ತಹಶೀಲ್ದಾರ್ ಆದ ಮಹೇಶ್ ಪಾಟೀಲ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ, ಪುರಸಭೆ ಮುಖ್ಯಾಧಿಕಾರಿ ರವಿ ಸುಕುಮಾರ, ತಾಲೂಕು ಆರೋಗ್ಯಾಧಿಕಾರಿ ಅನಿಲ್ ಕುಮಾರ, ಜೆಸ್ಕಾಂ ಎಇ ರವಿ, ಕಾರ್ಯಭಾರಿ ಸೇರಿದಂತೆ ವಿವಿಧ ವಿಭಾಗಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಗೂ ಮುನ್ನ ಶಾಸಕರು ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ರಾಜಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. ನಾನು ಮಾತಾಡ್ತಾ ಇದ್ದೀನಿ, ಹೋಗ್ತಾ ಬಿಡ್ತಾ ಇದ್ದೀನಿ, ಕ್ರಮ ಆಗ್ತಾ ಇಲ್ಲ. ಮಾಸ್ಟರ್ ಪ್ಲಾನ್ ಅವ, ಹಳೆ ರೋಡ್ ಅವ, ಹಾಕಿ ಒಳಗೆ ಅವ್ರಿಗೆ ಯಾರು ಆಗ್ತಾ ಇಲ್ಲ. ಬರ್ದೀನಿ ಹೇಳ್ದೀನಿ ಅಂದ್ರೆ ಆಗಲ್ಲ ಮನುಷ್ಯರು. ಸಣ್ಣ ಸಣ್ಣ ಕೆಲಸ ಇಲ್ಲ ಅಂದ್ರೆ ನಾಳೆ ಹೆಂಗ್ ಮಾಡ್ತಾರೆ? ಈ ರೋಡ್ ಬಂದ್ ಮಾಡ್ತಾರೆ, ನಾಳೆ ಏನ್ ಮಾಡ್ತಾರೆ? ಕರ್ನಾಟಕ ಬಂದ್ ಮಾಡ್ತಾರೆ, ನಾಳೆ ಏನ್ ಮಾಡ್ತೀರಿ? ಹಳೆ ಸ್ಟೇಡಿಯಂ ಅವ 20 ವರ್ಷ ಆಯ್ತು, 15 ವರ್ಷ ಆಯ್ತು. ನಾವು ಬಂದ್ಮೇಲೆ ನಾನು ಮಾಡಿದ್ವಿ ಸ್ಟೇಡಿಯಂ. ರೋಡ್ ಆಯ್ತು, ಎಲ್ಲ ಆಯ್ತು. ಬೇರೆ 50 ವರ್ಷ 50 ಬಿಟ್ಟು ಹೋಗ್ತಾ ಇಲ್ಲ. ಡ್ರೈನ್ ಮಾಡ್ತಾ ಇದ್ದೀನಿ. ಎಲ್ಲಿ ತೊಂದರೆ ಇದೆ? ಎಲ್ಲ ಅದರಿ ಮಾಡ್ತಾ ಸುಮ್ ಕೇಳ್ತೀವಿ. ಪೂರ್ತಿ ನೊಂದು ರಿಪೋರ್ಟ್ ಬೇಕು. ಆಮೇಲೆ ಈತು ನಾಳೆ ಚಾಲು ಮಾಡ್ಬೇಕು. ಇವತ್ತೇ ಮಷಿನ್ ಹಾಕ್ಬೇಕು. ಸೈಕಲ್ ಹೋಗ್ತಿಲ್ಲ, ನೋ ನೋಟಿಸ್, ರೇಟ್ ಟು ರೇಟ್. ಯಾರಿಗೂ ಮನೆ ಇರಲಿ, ನಾನು ಫೋನ್ ಮಾಡಿದ್ರೆ ಕೇಳ ಮಾಡಿ ಓಪನ್ ಆಗಿ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.